ಆ ಕೃಷ್ಣಾವತಾರದಲ್ಲಿ ಒಂದು ಆನಂದವನ್ನು ಕೊಡುವಂಥದ್ದು, ಇನ್ನೊಂದು ಈ ಗೋಪಿಯರಿಗೆ ಮತ್ತು ಗೋಪಾಲರಿಗೆ ಅವರನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡಿ ಎಲ್ಲೋ ಒಂದು ಕಡೆ ಅವರಿಗೆ ಇವನು ವಿಶೇಷವಾದಂಥ ಒಬ್ಬ ವ್ಯಕ್ತಿ, ಇವನು ನಮಗಿಂತ ವಿಶೇಷವಾದಂಥ ಸಾಕ್ಷಾತ್ ಭಗವಂತನ ಅವತಾರ ಕೃಷ್ಣ, ಶ್ರೀಮನ್ನಾರಾಯಣನ ಅವತಾರ. ಅಲ್ಲೂ ಅವತಾರದ ವಿಶೇಷ ತೋರಿಸ್ಕೊಳ್ಳಿಲ್ಲ. ವಿಶ್ವರೂಪ ದರ್ಶನ ಮಾಡಿದ ಮೇಲೂ ಯಶೋದೆಗೆ ಮಾಯೆ ಕೊಟ್ಟ, ಬಾಯಿನಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸ್ದ, ಆದರೆ ಮಾಯೆ ಕೊಟ್ಟ. ಮತ್ತೆ ಇವನು ಬಾಲಕ, ಮತ್ತೆ ಇವನನ್ನು ಹಗ್ಗದಲ್ಲಿ ಕಟ್ಟಿ ಹಾಕ್ತಾರೆ, ಇವನ್ನ ಹೊಡಿತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿಸ್ಕೊಳ್ತಾನೆ ಅವನು. ಅಲ್ಲೆಲ್ಲ ಅವನು ಸಾಮಾನ್ಯನಂತೆ ಇರ್ತಾನೆ. ಈ ಲೀಲೆಗಳಲ್ಲೆಲ್ಲ ನಡೆಸಿರೋವಂಥದ್ದು ಹೋದ ಜನ್ಮದಲ್ಲಿ ಏನೇನು ಇವರುಗಳಿಗೆ ಶಾಪ ಇತ್ತು, ಆ ಶಾಪ ವಿಮೋಚನೆ ಎಲ್ಲದನ್ನು ಒಂದಾದ್ಮೇಲೆ ಮಾಡಿ ಅವರಿಗೆ ಒಂದು ಜೀವನವನ್ನು ತೋರಿಸ್ದ, ಒಳ್ಳೆಯ ಜೀವನವನ್ನು ತೋರಿಸ್ದ. ತಾತ್ವಿಕವಾಗಿ ಯೋಚನೆ ಮಾಡೋದು ಸಹ ಬರೀ ಲೀಲೆಗಳು ಮಾತ್ರ ಅಲ್ಲ, ಆ ಎಲ್ಲ ಶಾಪ ಆಗಿದ್ದಲ್ಲ ಅವರೆಲ್ಲ ಶಾಪ ಮುಕ್ತರಾಗ್ಬಿಟ್ರು. ಅದೊಂದು ವಿಶೇಷ ಕೃಷ್ಣಾವತಾರದ.